ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲಾ ಕಡೆಗಳಲ್ಲೂ ಕೂಡ ನಡೀತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಮಂಗನ ಕಾಟ. ಈಗ ಪರೇಡ್ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಮಂಗ ಅಟ್ಯಾಕ್ ಮಾಡಿದೆ. ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮಂಗನ ಕಾಟ. ಅಲ್ಲಿ ವ್ಯಕ್ತಿ ಮೇಲೆ ಏಕಾಏಕಿಯಾಗಿ ಬಂದು ಮಂಗ ಎಗರಿದೆ. ಮಂಗನ ಕಿಕ್ಗೆ ನೆಲಕ್ಕೆ ದೊಪ್ಪಂತ ಆ ವ್ಯಕ್ತಿ ಬಿದ್ದಿದ್ದಾರೆ. ವ್ಯಕ್ತಿ ಮೇಲೆ ಆನಂತರ ದಾಳಿ ಮಾಡಿದೆ ಮಂಗ. ಜೊತೆಗೆ ಶಾಲಾ ಮಕ್ಕಳು ಇದ್ದಂತ ಗ್ಯಾಲರಿ ಸಮೀಪದಲ್ಲೂ ಕೂಡ ಎಂಟ್ರಿ ಕೊಟ್ಟಿದೆ. ಕೆಲ ಕಾಲ ಶಾಲಾ ಮಕ್ಕಳು ಗಲಿಬಿಲಿಗೊಂಡ್ರು. ಜಿಲ್ಲಾಡಳಿತ ಅವ್ಯವಸ್ಥೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಏಕಾಏಕಿಯಾಗಿ ಗ್ರೌಂಡ್ಗೆ ನುಗ್ಗಿ ಬಂತು ಮಂಗ. ಆ ನಂತರದಲ್ಲಿ ಅಲ್ಲಿ ವ್ಯಕ್ತಿಯೊಬ್ಬ ನಿಂತಿದ್ದ. ಆತನಿಗೆ ಕಾಣಿಸ್ಲೂ ಇಲ್ಲ, ಗೊತ್ತೂ ಆಗಿಲ್ಲ. ಏಕಾಏಕಿಯಾಗಿ ರಪ್ಪಂತ ದಾಳಿ ಮಾಡಿ ಆನಂತರ ಮಕ್ಕಳಿದ್ದಂತಹ ಗ್ಯಾಲರಿ ಕಡೆಗೂ ಓಡೋಯ್ತು. ಒಂದು ಕ್ಷಣ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ತಬ್ಬಿಬ್ಬು. ಏನ್ ಮಾಡೋದು, ಯಾವ ರೀತಿ ಕಂಟ್ರೋಲ್ ಮಾಡೋದು, ಮಂಗನ ಕಾಟ, ಇಲ್ಲಿ ಜಿಲ್ಲಾಡಳಿತದ ಅವ್ಯವಸ್ಥೆ ಇದು ಅನ್ನುವಂಥದ್ದನ್ನ ಅಲ್ಲಿನ ಜನರು ಹೇಳ್ತಾ ಇರೋದು. ರಾಜ್ಯೋತ್ಸವದ ಸಂಭ್ರಮ, ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಪರೇಡ್ ನಡೆಯುವಂತಹ ಸಂದರ್ಭದಲ್ಲಿ ಮಂಗ ಏಕಾಏಕಿಯಾಗಿ ಬಂದು ದಾಳಿ ಮಾಡಿದೆ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲಾ ಕಡೆಗಳಲ್ಲೂ ಕೂಡ ನಡೀತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಮಂಗನ ಕಾಟ. ಈಗ ಪರೇಡ್ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಮಂಗ ಅಟ್ಯಾಕ್ ಮಾಡಿದೆ. ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮಂಗನ ಕಾಟ. ಅಲ್ಲಿ ವ್ಯಕ್ತಿ ಮೇಲೆ ಏಕಾಏಕಿಯಾಗಿ ಬಂದು ಮಂಗ ಎಗರಿದೆ. ಮಂಗನ ಕಿಕ್ಗೆ ನೆಲಕ್ಕೆ ದೊಪ್ಪಂತ ಆ ವ್ಯಕ್ತಿ ಬಿದ್ದಿದ್ದಾರೆ. ವ್ಯಕ್ತಿ ಮೇಲೆ ಆನಂತರ ದಾಳಿ ಮಾಡಿದೆ ಮಂಗ. ಜೊತೆಗೆ ಶಾಲಾ ಮಕ್ಕಳು ಇದ್ದಂತ ಗ್ಯಾಲರಿ ಸಮೀಪದಲ್ಲೂ ಕೂಡ ಎಂಟ್ರಿ ಕೊಟ್ಟಿದೆ. ಕೆಲ ಕಾಲ ಶಾಲಾ ಮಕ್ಕಳು ಗಲಿಬಿಲಿಗೊಂಡ್ರು. ಜಿಲ್ಲಾಡಳಿತ ಅವ್ಯವಸ್ಥೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಏಕಾಏಕಿಯಾಗಿ ಗ್ರೌಂಡ್ಗೆ ನುಗ್ಗಿ ಬಂತು ಮಂಗ. ಆ ನಂತರದಲ್ಲಿ ಅಲ್ಲಿ ವ್ಯಕ್ತಿಯೊಬ್ಬ ನಿಂತಿದ್ದ. ಆತನಿಗೆ ಕಾಣಿಸ್ಲೂ ಇಲ್ಲ, ಗೊತ್ತೂ ಆಗಿಲ್ಲ. ಏಕಾಏಕಿಯಾಗಿ ರಪ್ಪಂತ ದಾಳಿ ಮಾಡಿ ಆನಂತರ ಮಕ್ಕಳಿದ್ದಂತಹ ಗ್ಯಾಲರಿ ಕಡೆಗೂ ಓಡೋಯ್ತು. ಒಂದು ಕ್ಷಣ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ತಬ್ಬಿಬ್ಬು. ಏನ್ ಮಾಡೋದು, ಯಾವ ರೀತಿ ಕಂಟ್ರೋಲ್ ಮಾಡೋದು, ಮಂಗನ ಕಾಟ, ಇಲ್ಲಿ ಜಿಲ್ಲಾಡಳಿತದ ಅವ್ಯವಸ್ಥೆ ಇದು ಅನ್ನುವಂಥದ್ದನ್ನ ಅಲ್ಲಿನ ಜನರು ಹೇಳ್ತಾ ಇರೋದು. ರಾಜ್ಯೋತ್ಸವದ ಸಂಭ್ರಮ, ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಪರೇಡ್ ನಡೆಯುವಂತಹ ಸಂದರ್ಭದಲ್ಲಿ ಮಂಗ ಏಕಾಏಕಿಯಾಗಿ ಬಂದು ದಾಳಿ ಮಾಡಿದೆ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲಾ ಕಡೆಗಳಲ್ಲೂ ಕೂಡ ನಡೀತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಮಂಗನ ಕಾಟ. ಈಗ ಪರೇಡ್ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಮಂಗ ಅಟ್ಯಾಕ್ ಮಾಡಿದೆ. ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮಂಗನ ಕಾಟ. ಅಲ್ಲಿ ವ್ಯಕ್ತಿ ಮೇಲೆ ಏಕಾಏಕಿಯಾಗಿ ಬಂದು ಮಂಗ ಎಗರಿದೆ. ಮಂಗನ ಕಿಕ್ಗೆ ನೆಲಕ್ಕೆ ದೊಪ್ಪಂತ ಆ ವ್ಯಕ್ತಿ ಬಿದ್ದಿದ್ದಾರೆ. ವ್ಯಕ್ತಿ ಮೇಲೆ ಆನಂತರ ದಾಳಿ ಮಾಡಿದೆ ಮಂಗ. ಜೊತೆಗೆ ಶಾಲಾ ಮಕ್ಕಳು ಇದ್ದಂತ ಗ್ಯಾಲರಿ ಸಮೀಪದಲ್ಲೂ ಕೂಡ ಎಂಟ್ರಿ ಕೊಟ್ಟಿದೆ. ಕೆಲ ಕಾಲ ಶಾಲಾ ಮಕ್ಕಳು ಗಲಿಬಿಲಿಗೊಂಡ್ರು. ಜಿಲ್ಲಾಡಳಿತ ಅವ್ಯವಸ್ಥೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಏಕಾಏಕಿಯಾಗಿ ಗ್ರೌಂಡ್ಗೆ ನುಗ್ಗಿ ಬಂತು ಮಂಗ. ಆ ನಂತರದಲ್ಲಿ ಅಲ್ಲಿ ವ್ಯಕ್ತಿಯೊಬ್ಬ ನಿಂತಿದ್ದ. ಆತನಿಗೆ ಕಾಣಿಸ್ಲೂ ಇಲ್ಲ, ಗೊತ್ತೂ ಆಗಿಲ್ಲ. ಏಕಾಏಕಿಯಾಗಿ ರಪ್ಪಂತ ದಾಳಿ ಮಾಡಿ ಆನಂತರ ಮಕ್ಕಳಿದ್ದಂತಹ ಗ್ಯಾಲರಿ ಕಡೆಗೂ ಓಡೋಯ್ತು. ಒಂದು ಕ್ಷಣ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ತಬ್ಬಿಬ್ಬು. ಏನ್ ಮಾಡೋದು, ಯಾವ ರೀತಿ ಕಂಟ್ರೋಲ್ ಮಾಡೋದು, ಮಂಗನ ಕಾಟ, ಇಲ್ಲಿ ಜಿಲ್ಲಾಡಳಿತದ ಅವ್ಯವಸ್ಥೆ ಇದು ಅನ್ನುವಂಥದ್ದನ್ನ ಅಲ್ಲಿನ ಜನರು ಹೇಳ್ತಾ ಇರೋದು. ರಾಜ್ಯೋತ್ಸವದ ಸಂಭ್ರಮ, ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಪರೇಡ್ ನಡೆಯುವಂತಹ ಸಂದರ್ಭದಲ್ಲಿ ಮಂಗ ಏಕಾಏಕಿಯಾಗಿ ಬಂದು ದಾಳಿ ಮಾಡಿದೆ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ.
ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲಾ ಕಡೆಗಳಲ್ಲೂ ಕೂಡ ನಡೀತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಮಂಗನ ಕಾಟ. ಈಗ ಪರೇಡ್ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಮಂಗ ಅಟ್ಯಾಕ್ ಮಾಡಿದೆ. ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮಂಗನ ಕಾಟ. ಅಲ್ಲಿ ವ್ಯಕ್ತಿ ಮೇಲೆ ಏಕಾಏಕಿಯಾಗಿ ಬಂದು ಮಂಗ ಎಗರಿದೆ. ಮಂಗನ ಕಿಕ್ಗೆ ನೆಲಕ್ಕೆ ದೊಪ್ಪಂತ ಆ ವ್ಯಕ್ತಿ ಬಿದ್ದಿದ್ದಾರೆ. ವ್ಯಕ್ತಿ ಮೇಲೆ ಆನಂತರ ದಾಳಿ ಮಾಡಿದೆ ಮಂಗ. ಜೊತೆಗೆ ಶಾಲಾ ಮಕ್ಕಳು ಇದ್ದಂತಹ ಗ್ಯಾಲರಿ ಸಮೀಪದಲ್ಲೂ ಕೂಡ ಎಂಟ್ರಿ ಕೊಟ್ಟಿದೆ. ಕೆಲ ಕಾಲ ಶಾಲಾ ಮಕ್ಕಳು ಗಲಿಬಿಲಿಗೊಂಡ್ರು. ಜಿಲ್ಲಾಡಳಿತ ಅವ್ಯವಸ್ಥೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಏಕಾಏಕಿಯಾಗಿ ಗ್ರೌಂಡ್ಗೆ ನುಗ್ಗಿ ಬಂತು ಮಂಗ. ಆ ನಂತರದಲ್ಲಿ ಅಲ್ಲಿ ವ್ಯಕ್ತಿಯೊಬ್ಬ ನಿಂತಿದ್ದ. ಆತನಿಗೆ ಕಾಣಿಸ್ಲೂ ಇಲ್ಲ, ಗೊತ್ತೂ ಆಗಿಲ್ಲ. ಏಕಾಏಕಿಯಾಗಿ ರಪ್ಪಂತ ದಾಳಿ ಮಾಡಿ ಆನಂತರ ಮಕ್ಕಳಿದ್ದಂತಹ ಗ್ಯಾಲರಿ ಕಡೆಗೂ ಓಡೋಯ್ತು. ಒಂದು ಕ್ಷಣ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ತಬ್ಬಿಬ್ಬು. ಏನ್ ಮಾಡೋದು, ಯಾವ ರೀತಿ ಕಂಟ್ರೋಲ್ ಮಾಡೋದು, ಮಂಗನ ಕಾಟ, ಇಲ್ಲಿ ಜಿಲ್ಲಾಡಳಿತದ ಅವ್ಯವಸ್ಥೆ ಇದು ಅನ್ನುವಂಥದ್ದನ್ನ ಅಲ್ಲಿನ ಜನರು ಹೇಳ್ತಾ ಇರೋದು. ರಾಜ್ಯೋತ್ಸವದ ಸಂಭ್ರಮ, ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಪರೇಡ್ ನಡೆಯುವಂತಹ ಸಂದರ್ಭದಲ್ಲಿ ಮಂಗ ಏಕಾಏಕಿಯಾಗಿ ಬಂದು ದಾಳಿ ಮಾಡಿದೆ. ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲಾ ಕಡೆಗಳಲ್ಲೂ ಕೂಡ ನಡೀತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಮಂಗನ ಕಾಟ. ಈಗ ಪರೇಡ್ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಮಂಗ ಅಟ್ಯಾಕ್ ಮಾಡಿದೆ. ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮಂಗನ ಕಾಟ. ಅಲ್ಲಿ ವ್ಯಕ್ತಿ ಮೇಲೆ ಏಕಾಏಕಿಯಾಗಿ ಬಂದು ಮಂಗ ಎಗರಿದೆ. ಮಂಗನ ಕಿಕ್ಗೆ ನೆಲಕ್ಕೆ ದೊಪ್ಪಂತ ಆ ವ್ಯಕ್ತಿ ಬಿದ್ದಿದ್ದಾರೆ. ವ್ಯಕ್ತಿ ಮೇಲೆ ಆನಂತರ ದಾಳಿ ಮಾಡಿದೆ ಮಂಗ. ಜೊತೆಗೆ ಶಾಲಾ ಮಕ್ಕಳು ಇದ್ದಂತಹ ಗ್ಯಾಲರಿ ಸಮೀಪದಲ್ಲೂ ಕೂಡ ಎಂಟ್ರಿ ಕೊಟ್ಟಿದೆ. ಕೆಲ ಕಾಲ ಶಾಲಾ ಮಕ್ಕಳು ಗಲಿಬಿಲಿಗೊಂಡ್ರು. ಜಿಲ್ಲಾಡಳಿತ ಅವ್ಯವಸ್ಥೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಏಕಾಏಕಿಯಾಗಿ ಗ್ರೌಂಡ್ಗೆ ನುಗ್ಗಿ ಬಂತು ಮಂಗ. ಆ ನಂತರದಲ್ಲಿ ಅಲ್ಲಿ ವ್ಯಕ್ತಿಯೊಬ್ಬ ನಿಂತಿದ್ದ. ಆತನಿಗೆ ಕಾಣಿಸ್ಲೂ ಇಲ್ಲ, ಗೊತ್ತೂ ಆಗಿಲ್ಲ. ಏಕಾಏಕಿಯಾಗಿ ರಪ್ಪಂತ ದಾಳಿ ಮಾಡಿ ಆನಂತರ ಮಕ್ಕಳಿದ್ದಂತಹ ಗ್ಯಾಲರಿ ಕಡೆಗೂ ಓಡೋಯ್ತು. ಒಂದು ಕ್ಷಣ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ತಬ್ಬಿಬ್ಬು. ಏನ್ ಮಾಡೋದು, ಯಾವ ರೀತಿ ಕಂಟ್ರೋಲ್ ಮಾಡೋದು, ಮಂಗನ ಕಾಟ, ಇಲ್ಲಿ ಜಿಲ್ಲಾಡಳಿತದ ಅವ್ಯವಸ್ಥೆ ಇದು ಅನ್ನುವಂಥದ್ದನ್ನ ಅಲ್ಲಿನ ಜನರು ಹೇಳ್ತಾ ಇರೋದು. ರಾಜ್ಯೋತ್ಸವದ ಸಂಭ್ರಮ, ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಪರೇಡ್ ನಡೆಯುವಂತಹ ಸಂದರ್ಭದಲ್ಲಿ ಮಂಗ ಏಕಾಏಕಿಯಾಗಿ ಬಂದು ದಾಳಿ ಮಾಡಿದೆ. ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮೊದಲನೆಯ ತಂಡ ಪೊಲೀಸ್ ಕೇಳ್ಕೊತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲಾ ಕಡೆಗಳಲ್ಲೂ ಕೂಡ ನಡೀತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಮಂಗನ ಕಾಟ. ಈಗ ಪರೇಡ್ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಮಂಗ ಅಟ್ಯಾಕ್ ಮಾಡಿದೆ. ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮಂಗನ ಕಾಟ. ಅಲ್ಲಿ ವ್ಯಕ್ತಿ ಮೇಲೆ ಏಕಾಏಕಿಯಾಗಿ ಬಂದು ಮಂಗ ಎಗರಿದೆ. ಮಂಗನ ಕಿಕ್ಗೆ ನೆಲಕ್ಕೆ ದೊಪ್ಪಂತ ಆ ವ್ಯಕ್ತಿ ಬಿದ್ದಿದ್ದಾರೆ. ವ್ಯಕ್ತಿ ಮೇಲೆ ಆನಂತರ ದಾಳಿ ಮಾಡಿದೆ ಮಂಗ. ಜೊತೆಗೆ ಶಾಲಾ ಮಕ್ಕಳು ಇದ್ದಂತಹ ಗ್ಯಾಲರಿ ಸಮೀಪದಲ್ಲೂ ಕೂಡ ಎಂಟ್ರಿ ಕೊಟ್ಟಿದೆ. ಕೆಲ ಕಾಲ ಶಾಲಾ ಮಕ್ಕಳು ಗಲಿಬಿಲಿಗೊಂಡ್ರು. ಜಿಲ್ಲಾಡಳಿತ
ಅವ್ಯವಸ್ಥೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಏಕಾಏಕಿಯಾಗಿ ಗ್ರೌಂಡ್ಗೆ ನುಗ್ಗಿ ಬಂತು ಮಂಗ. ಆ ನಂತರದಲ್ಲಿ ಅಲ್ಲಿ ವ್ಯಕ್ತಿಯೊಬ್ಬ ನಿಂತಿದ್ದ, ಆತನಿಗೆ ಕಾಣಿಸ್ಲೂ ಇಲ್ಲ, ಗೊತ್ತೂ ಆಗಿಲ್ಲ. ಏಕಾಏಕಿಯಾಗಿ ರಪ್ಪಂತ ದಾಳಿ ಮಾಡಿ ಆನಂತರ ಮಕ್ಕಳಿದ್ದಂತಹ ಗ್ಯಾಲರಿ ಕಡೆಗೂ ಓಡೋಯ್ತು. ಒಂದು ಕ್ಷಣ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ತಬ್ಬಿಬ್ಬು, ಏನ್ ಮಾಡೋದು, ಯಾವ ರೀತಿ ಕಂಟ್ರೋಲ್ ಮಾಡೋದು, ಮಂಗನ ಕಾಟ, ಇಲ್ಲಿ ಜಿಲ್ಲಾಡಳಿತದ ಅವ್ಯವಸ್ಥೆ ಇದು ಅನ್ನುವಂಥದ್ದನ್ನ ಅಲ್ಲಿನ ಜನರು ಹೇಳ್ತಾ ಇರೋದು. ರಾಜ್ಯೋತ್ಸವದ ಸಂಭ್ರಮ, ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಪರೇಡ್ ನಡೆಯುವಂತಹ ಸಂದರ್ಭದಲ್ಲಿ ಮಂಗ ಏಕಾಏಕಿಯಾಗಿ ಬಂದು ದಾಳಿ ಮಾಡಿದ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ. ಮೊದಲನೆಯ ತಂಡ ಪೊಲೀಸ್. ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ. ಮೊದಲನೆಯ ತಂಡ ಪೊಲೀಸ್. ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ. ಮೊದಲನೆಯ ತಂಡ ಪೊಲೀಸ್. ಕೇಳ್ಕೊತಾ ಇದ್ದೀನಿ. ಇದೀಗ ಸನ್ಮಾನ್ಯ ಸಚಿವರಿಂದ ಪರೇಡ್ ಪರಿವೀಕ್ಷಣೆ. ಮೊದಲನೆಯ ತಂಡ ಪೊಲೀಸ್. ಕೇಳ್ಕೊತಾ ಇದ್ದೀನಿ.